ದೂರದ ಊರಿನಲ್ಲಿ ಮೇಕೆಯೊಂದು ತನ್ನ 4 ಮರಿಗಳೊಂದಿಗೆ ವಾಸವಾಗಿತ್ತು. ಮರಿಗಳ ಮೇಲೆ ಅದಕ್ಕೆ ತುಂಬಾ ಮಮತೆ ಇತ್ತು. ಒಂದು ಸಲ ಹಳ್ಳಿಯಲ್ಲಿ ಬಹಳ ಕಾಲ ಮಳೆಯಾಗಲಿಲ್ಲ. ಸೂರ್ಯನ ಬಿಸಿಲಿನ ಝಳಕ್ಕೆ ಹಸಿರೆಲ್ಲವೂ ಸುಟ್ಟು ಹೋಯಿತು. ಮರಿಗಳಿಗೆ ಹೊಟ್ಟೆ ತುಂಬ ಹಾಲು ಕೊಡಲು ಮೇಕೆಗೆ ಕಷ್ಟವಾಯಿತು. ಅದು ಮರಿಗಳ ಬಳಿ ಬಂದು, ನಾಳೆಯಿಂದ ನಾನು ಮೇವು ಹುಡುಕಿಕೊಂಡು ತುಂಬ ದೂರ ಹೋಗಬೇಕು. ನೀವು ಭದ್ರವಾಗಿ ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಕುಳಿತುಕೊಳ್ಳಬೇಕು. ಹೊರಗಿಂದ ನಾನು ಬಂದು ಕರೆದರೆ ಮಾತ್ರ ಬಾಗಿಲು ತೆರೆಯಬೇಕು, ಇಲ್ಲವಾದರೆ ನಿಮ್ಮ ಪ್ರಾಣಕ್ಕೆ ಅಪಾಯವಾಗಬಹುದು ಎಂದು ಹೇಳಿತು. ಮಕ್ಕಳು, ಅಮ್ಮ, ನೀನು ಹೇಳಿದ ಮಾತನ್ನು ಮರೆಯುವುದಿಲ್ಲ, ಜಾಗರೂಕತೆಯಿಂದ ಇರುತ್ತೇವೆ ಎಂದು ಒಪ್ಪಿಕೊಂಡವು. ಮರುದಿನ ಆ ಮೇಕೆ ಹುಲ್ಲು ಹುಡುಕುತ್ತಾ ದೂರದ ಹುಲ್ಲುಗಾವಲಿಗೆ ಹೋಯಿತು. ಅಲ್ಲಿ ಒಂದು ತೋಳ ಆ ಮೇಕೆಯನ್ನು ಕಂಡು ಬಾಯಲ್ಲಿ ನೀರೂರಿಸಿಕೊಂಡು, ಮೇಕೆ ಅಕ್ಕ, ಹೇಗಿದ್ದೀಯಾ ಎಂದು ಕೇಳಿತು. ಹೇಗಪ್ಪ ಇರುವುದು, ಬರಗಾಲದಿಂದಾಗಿ ಹೊಟ್ಟೆಗೆ ಊಟವಿಲ್ಲ, ನನ್ನ ಮರಿಗಳಿಗೆ ಹಾಲು ಕೊಡಬೇಕಲ್ಲವೇ, ಅದಕ್ಕಾಗಿ ಮೇವು ಹುಡುಕಿಕೊಂಡು ದೂರಕ್ಕೆ ಹೊರಟಿದ್ದೇನೆ ಎಂದು ಹೇಳಿತು. ಆಗ ತೋಳವು, ಅಯ್ಯೋ ಪಾಪ, ಮರಿಗಳು ಉಪವಾಸ ಇವೆಯೇ, ಎಲ್ಲಮ್ಮ ನಿನ್ನ ಮನೆ, ಹಸಿದ ಮರಿಗಳಿಗೆ ನಾನೇ ಹೋಗಿ ತಾಜಾ ಹಾಲು ಕೊಟ್ಟು ಬರುತ್ತೇನೆ. ನನ್ನ ಒಡೆತನದಲ್ಲಿ ಯಾರೂ ಉಪವಾಸ ಇರುವುದು ನನಗೆ ಇಷ್ಟ ಇಲ್ಲ. ನೀನು ಒಳ್ಳೆಯ ಮೇವು ತಿಂದು ನಿಧಾನವಾಗಿ ಮನೆಗೆ ಬಾ, ನಿನಗೆ ಮಕ್ಕಳ ಕುರಿತು ಒಂದಿಷ್ಟು ಕಳವಳ ಬೇಡ ಎಂದು ಆ ಕಪಟಿ ತೋಳ ಸಿಹಿಯಾಗಿ ಹೇಳಿತು. ಮೇಕೆಗೆ ತೋಳದ ಕಪಟತನ ಅರಿವಾಯಿತು. ಆದರೂ ಶಂಕಿಸದಂತೆ ನಟಿಸಿತು. ಮರಿಗಳಿರುವ ಮನೆ ಎಲ್ಲಿರುವುದೆಂದು ತೋಳಕ್ಕೆ ಹೇಳಿಯೇ ಬಿಟ್ಟಿತು. ಪಾಪ, ಮೇಕೆಯ ಪರಿಸ್ಥಿತಿ ಹಾಗಿತ್ತು. ತೋಳದ ಕೈಯಿಂದ ಪಾರಾಗಲು ಬೇರೆ ದಾರಿ ಇರಲಿಲ್ಲ. ಮರಿಗಳು ಬೇರೆ ಯಾರಿಗೂ ಬಾಗಿಲು ತೆಗೆಯುವುದಿಲ್ಲ ಎಂಬ ಭರವಸೆ ಇತ್ತು. ವಿಷಯ ತಿಳಿದುಕೊಂಡ ತೋಳ ಮೇಕೆಯ ಮನೆಗೆ ಹೋಯಿತು. ಹೊರಗೆ ನಿಂತು, ಮಕ್ಕಳೇ, ನಾನು ನಿಮ್ಮ ಅಮ್ಮ ಬಂದಿದ್ದೇನೆ, ಬಾಗಿಲು ತೆರೆಯಿರಿ ಎಂದು ಕೂಗಿತು. ಮರಿಗಳು ಬಾಗಿಲು ತೆರೆಯಲಿಲ್ಲ. ಒಳಗೆ ನಿಂತು, ನೀನು ನಮ್ಮ ಅಮ್ಮ ಆಗಿರುವುದಾದರೆ ಅಮ್ಮ ಯಾವತ್ತೂ ಬರಿಗೈಯಲ್ಲಿ ಬರುವುದಿಲ್ಲ, ಒಂದು ಚಂಬು ತುಂಬ ಹಾಲು ತಂದಿಟ್ಟು ಕರೆಯುತ್ತಾಳೆ ಅಂತ ಹೇಳಿತು. ಆ ತೋಳ ಸುಮ್ಮನಿರಲಿಲ್ಲ, ಹಳ್ಳಿಯತ್ತ ಓಡಿತು. ಅಲ್ಲೊಬ್ಬ ಕಮ್ಮಾರ ಕಬ್ಬಿಣ ಕಾಯಿಸುತ್ತಾ ಕುಳಿತಿದ್ದ. ಅವನ ಮುಂದೆ ಹೋಗಿ ಗಕ್ಕನೆ ಬಾಯಿ ತೆರೆದು ನಿಂತಿತು. ಕಮ್ಮಾರ ಭಯದಿಂದ ನಡುಗಿಬಿಟ್ಟ. ನನಗೇನು ತೊಂದರೆ ಮಾಡಬೇಡ ಎಂದು ಬೇಡಿಕೊಂಡ. ಆಗ ತೋಳ ಹೇಳಿತು, ನಿನಗೇನು ತೊಂದರೆ ಮಾಡುವುದಿಲ್ಲ, ನನಗೆ ಒಂದು ಚಂಬು ಹಾಲು ಕೊಡು ಅಂತ ಹೇಳಿತು. ಹಾಗೆಯೇ ಆಗಲಿ ಎಂದು ಕಮ್ಮಾರ ಹಾಲು ತಂದು ಕೊಟ್ಟ. ತೋಳ ಹಾಲಿನ ಚಂಬು ತಂದು ಮೇಕೆಯ ಮನೆ ಬಾಗಿಲಿನ ಬಳಿ ಇಟ್ಟು, ಮಕ್ಕಳೇ, ಹಾಲು ತಂದಿದ್ದೇನೆ, ಕುಡಿಯಿರಿ ಎಂದು ಹೇಳಿತು. ಆಗಲಮ್ಮ ಅಂತ ಹೇಳಿ ಮರಿಗಳು ಬಾಗಿಲನ್ನು ಸ್ವಲ್ಪ ಮಾತ್ರ ಸರಿಸಿ ಚಂಬನ್ನು ಒಳ ತೆಗೆದುಕೊಂಡು ಮತ್ತೆ ಭದ್ರವಾಗಿ ಬಾಗಿಲು ಮುಚ್ಚಿಬಿಟ್ಟವು. ಹಾಲನ್ನು ಕುಡಿದು ತಮ್ಮ ಹಸಿವನ್ನು ನೀಗಿಸಿಕೊಂಡವು. ಮರಿಗಳು ಬಾಗಿಲು ತೆರೆಯುತ್ತವೆ, ಒಳಗಡೆ ಹೋಗಿ ಮೃಷ್ಟಾನ್ನ ಭೋಜನ ಸವಿಯಬಹುದು ಎಂದು ಭಾವಿಸಿದ್ದ ತೋಳ ನಿರಾಶೆಗೊಂಡಿತು. ಮತ್ತೆ ಹೇಳಿತು, ಮರಿಗಳೇ, ಏನು ಮಾಡುತ್ತಿದ್ದೀರಿ, ಬಾಗಿಲು ತೆರೆಯಿರಿ, ಇಲ್ಲಿ ತುಂಬ ಚಳಿ ಆಗುತ್ತಿದೆ, ತೋಳಗೀಳ ಬಂದರೆ ಅಂತ ಭಯ ಆಗುತ್ತಿದೆ ಎಂದು ಹೇಳಿತು. ಮರಿಗಳು ಬಾಗಿಲು ತೆರೆಯದೆ ಒಳಗಿನಿಂದಲೇ, ಇದು ನಮ್ಮ ಅಮ್ಮನ ಧ್ವನಿಯಲ್ಲ, ಅಮ್ಮನ ಧ್ವನಿಯಲ್ಲಿ ಕರೆದರೆ ಮಾತ್ರ ಬಾಗಿಲು ತೆರೆಯುತ್ತೇವೆ ಎಂದು ಹೇಳಿತು. ಇದೊಳ್ಳೆ ಪೇಚಾಟವಾಯಿತಲ್ಲ ಎಂದು ತೋಳ ಚಿಂತೆ ಮಾಡಿತು. ಸನಿಹದಲ್ಲೇ ಒಂದು ಜಾಣ ನರಿಯ ಮನೆ ಇತ್ತು. ಇಕ್ಕಟ್ಟಿನ ಸಮಯದಲ್ಲಿ ಅದು ಒಳ್ಳೆಯ ಸಲಹೆ ಕೊಡುತ್ತದೆ ಎಂಬುವುದು ಅದಕ್ಕೆ ಗೊತ್ತಿತ್ತು. ನರಿಯ ಮನೆಗೆ ಹೋಗಿ ಕದ ತಟ್ಟಿತು. ಒಳಗಿದ್ದ ನರಿಯು, ಯಾರದು ಕದ ತಟ್ಟುತ್ತಿರುವುದು, ಸಲಹೆಗೆ ಬಂದವರಾದರೆ ಹಾಗೆ ಮುಂದೆ ಹೋಗಿ ಒಂದು ಹೆಬ್ಬಾತನ್ನು ಅಥವಾ ಹುಂಜವನ್ನು ತನ್ನ ಸಲಹೆಗೆ ಶುಲ್ಕವೆಂದು ತಂದರೆ ಮಾತ್ರ ಮನೆಯೊಳಗೆ ಪ್ರವೇಶ ಎಂದು ಸ್ಪಷ್ಟವಾಗಿ ಹೇಳಿತು. ತೋಳ ಒಂದು ಕೆರೆಯ ಬಳಿ ಹೋಗಿ ಹೊಂಚು ಹಾಕಿ
ಕಷ್ಟಪಟ್ಟು ಒಂದು ಹೆಬ್ಬಾತನ್ನು ಹಿಡಿಯಿತು. ನರಿಯು ಮನೆಯ ತಲುಪಿತು. ತಾತಯ್ಯ, ನಿನಗೆ ಇಷ್ಟವಾದ ಹೆಬ್ಬಾತನ್ನು ಹಿಡಿದು ತಂದಿದ್ದೇನೆ. ಬಾಗಿಲು ತೆಗೆದು ನನ್ನನ್ನು ಒಳಗೆ ಕರೆಸಿಕೊ. ನನಗೆ ನಿನ್ನಿಂದ ಒಂದು ಸಲಹೆ ಬೇಕು ಎಂದು ಕೂಗಿತು. ನರಿ ಬಾಗಿಲು ತೆರೆಯಿತು. ಹೆಬ್ಬಾತನ್ನು ಕಂಡು ಭರ್ಜರಿ ಊಟ ಎಂದು ನಿಧಾನವಾಗಿ ಅದನ್ನು ತಿಂದು ಮುಗಿಸಿ, ಈಗ ಹೇಳು, ನಿನಗೆ ಯಾವ ಸಲಹೆ ಬೇಕು ಎಂದು ವಿಚಾರಿಸಿತು. ತೋಳವು ಮೇಕೆ ಮರಿಗಳ ವಿಷಯ ಹೇಳಿತು. ನನಗೀಗ ಮೇಕೆಯಂತೆ ಮಾತಾಡುವ ಶಕ್ತಿ ಬರಬೇಕು. ಹೊರಗಿನಿಂದ ನಾನು ಕರೆದರೆ ತಾಯಿ ಬಂದಿದ್ದಾಳೆ ಎಂದು ಬಾಗಿಲು ತೆರೆದರೆ ಸಾಕು. ಇದಕ್ಕೇನಾದರೂ ಉಪಾಯವಿದ್ದರೆ ಹೇಳು ತಾತ ಎಂದು ಹೇಳಿತು. ಮೇಕೆಯ ಹಾಗೆ ಧ್ವನಿ ಬದಲಾಯಿಸುವ ದಾರಿ ನರಿಗೆ ಗೊತ್ತಿರಲಿಲ್ಲ. ಆದರೆ ಅದು ಹಾಗೆ ಹೇಳಿದರೆ ತೋಳಕ್ಕೆ ಹೆಬ್ಬಾತನ್ನು ಮರಳಿ ಕೊಡಬೇಕಾಗುತ್ತದೆ. ಹಾಗಾಗಿ ಒಂದು ಉಪಾಯ ಹುಡುಕಿತು. ನನಗೂ ಒಮ್ಮೆ ಇಂಥದ್ದೇ ಸಮಸ್ಯೆ ಎದುರಾಗಿತ್ತು. ಕೋಳಿಯ ಮರಿಗಳನ್ನು ಹಿಡಿಯಲು ಹೆಂಟೆಯಾಗಿ ಕೂಗಬೇಕಿತ್ತು. ಹಳ್ಳಿಯಲ್ಲಿರುವ ಕಮ್ಮಾರ ಯಾವ ರೀತಿಯ ಧ್ವನಿಯನ್ನು ಬೇಕಾದರೂ ಬರುವ ಹಾಗೆ ಮಾಡುತ್ತಾನೆ. ಅವನು ಅದನ್ನು ಮಾಡಿಕೊಟ್ಟ. ಅಲ್ಲಿಗೆ ಹೋಗು ಎಂದು ನರಿ ಹೇಳಿತು. ತೋಳ ಕಮ್ಮಾರನ ಬಳಿ ಹೋಗಿ ತನ್ನ ಧ್ವನಿ ಬದಲಾಯಿಸುವಂತೆ ಹೇಳಿತು. ಇಲ್ಲದಿದ್ದರೆ ಕೊಲ್ಲುವುದಾಗಿ ಎಚ್ಚರಿಸಿತು. ಅವನು ಒಂದು ಕಬ್ಬಿಣದ ಗುಳವನ್ನು ಕಾಯಿಸಿ ಕೆಂಪು ಮಾಡಿ ಗುದ್ದಲು ಸಿದ್ಧನಾದ. ಸರಿ, ಕಣ್ಮುಚ್ಚು, ಬಾಯಿ ತೆರೆ, ನಿನಗೆ ಮೇಕೆಯ ಧ್ವನಿ ಬರುವಂತೆ ಮಾಡ್ತೇನೆ ಎಂದು ಹೇಳಿದ. ತೋಳ ಬಾಯಿ ತೆರೆದು ಕುಳಿತ ಕೂಡಲೇ ಕಾದ ಗುಳವನ್ನು ಅದರ ಬಾಯಿಯೊಳಗೆ ತೂರಿಸಿಬಿಟ್ಟ. ಉರಿ ತಾಳಲಾಗದೆ ವಿಕಾರ ಧ್ವನಿಯಿಂದ ಕೂಗುತ್ತಾ ತೋಳ ಊರು ಬಿಟ್ಟು ಓಡಿ ಹೋಯಿತು. ಇತ್ತ ಮೇಕೆಯು ಹೊಟ್ಟೆ ತುಂಬ ಮೇಯ್ದು ಮನೆಗೆ ತೆರಳಿತು. ಮಕ್ಕಳನ್ನು ಕೂಗಿ ಕರೆಯಿತು. ಮರಿಗಳು ಬಾಗಿಲು ತೆಗೆದವು. ಒಳಗೆ ಬಂದ ತಾಯಿಯಲ್ಲಿ ತೋಳವು ಬಂದ ಕತೆ ಹೇಳಿದವು. ಮಕ್ಕಳೇ, ಈಗ ನಾನು ಬಂದು ಕರೆದ ಕೂಡಲೇ ನೀವು ಬಾಗಿಲು ತೆರೆದಿರಿ. ನಾನೇ ಬಂದಿರುವುದಾಗಿ ನಿಮಗೆ ಹೇಗೆ ಅರಿವಾಯಿತು ಎಂದು ಮೇಕೆ ಕೇಳಿತು. ಮಕ್ಕಳು ಪ್ರೀತಿಯಿಂದ ಅಮ್ಮನನ್ನು ತಬ್ಬಿಕೊಂಡವು. ಅಮ್ಮ, ನಿನ್ನ ಧ್ವನಿಯಲ್ಲಿರುವ ಪ್ರೀತಿಯ ಸಿಹಿ, ನಿನ್ನ ಮೈಯಲ್ಲಿರುವ ಪರಿಮಳ, ಇವೆಲ್ಲವೂ ನಮಗೆ ಅರ್ಥವಾಗುತ್ತದೆ ಅಮ್ಮ. ಇವೆಲ್ಲವನ್ನು ಅನುಕರಿಸಿ ನಮಗೆ ಮೋಸ ಮಾಡಲು ಯಾರಿಗೂ ಸಾಧ್ಯವಿಲ್ಲ ಎಂದು ಹೇಳಿದವು. ಪ್ರೀತಿಯ ಸ್ನೇಹಿತರೆ, ಅಮ್ಮ ಎಂದರೆ ಅಮ್ಮನೇ. ಅಮ್ಮನನ್ನು ಯಾರೂ ಅನುಕರಿಸಲು ಆಗುವುದಿಲ್ಲ.